ಸಂಚು ಅನ್ನುವಂಥದ್ದು ಚಾರ್ಜ್ ಶೀಟ್ ಏನು ಬಿಡುಗಡೆ ಮಾಡ್ತಾ ಇದ್ರೆ ಚಾರ್ಜ್ ಶೀಟ್ ಸಂಚು ಅನ್ನುವಂಥದ್ದು ಏನೋ ಚಾರ್ಜ್ ಶೀಟ್ ಬಿಡುಗಡೆ ಇದೆ ಅನ್ನುವಂಥದ್ದು ನನಗೇನು ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ. ಒಂದು ಮಾತ್ರ ಹೇಳ್ತಾ ಇದ್ದೀನಿ, ಯಾವ್ದಾದ್ರು ಅರ್ಥಗರ್ಭಿತವಾಗಿ ಯಾವ್ದಾದ್ರು ಜನದ ಪರವಾಗಿ ಈಗ ಕೃಷ್ಣರು ಪಾದಯಾತ್ರೆ ಮಾಡ್ತಾರೆ ಕಾವೇರಿಗೋಸ್ಕರ. ಹಿಂದೆ ಚಡ್ಡಿ ಮೇಲೆ ಬಾಲಾಜಿಯವರು ಭಾರತವನ್ನು ಒಂದುಗೂಡಿಸಲಿಕ್ಕೆ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ, ಬೆಲೆ ಏರಿಕೆಯನ್ನು ತಡೆಗಟ್ಟಲಿಕ್ಕೆ ರಾಹುಲ್ ಗಾಂಧಿ ನಾವು ಗಣಿ ಲೂಟಿ ಆಗ್ತಾ ಇತ್ತು, ದೇಶದ ಸಂಪತ್ತು ಹೋಗ್ತಾ ಇತ್ತು, ಅದನ್ನು ತಡಿಲಿಕ್ಕೆ ಒಂದು ಕಾನೂನನ್ನು ತರಲಿಕ್ಕೆ ನಾವು ಬಳ್ಳಾರಿ ಯಾತ್ರೆ ಕಾವೇರಿ ಜನಾಂಗ ಪ್ರದೇಶದ ಜನರಿಗೆ ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಮೇಕೆದಾಟು ಪಾದಯಾತ್ರೆ ಮಾಡಿ ಕೃಷ್ಣ ಕಡೆ ಅದನ್ನು ನಡಿಗೆ ಅಂದ್ಬಿಟ್ಟು ಅಲ್ಲಿಂದ ಟೂರಿಸ್ಟ್ ಸೆಂಟರ್ಗೆ ಮಾಡ್ತೀವಿ. ಈಗ ಇವರೇನಾದ್ರು ಮಾತಾಡ್ತಾ ಇರೋದು ಏನೋ ಸದ್ದಿದೆಯಾ? ಏನು ಸದ್ದಿಲ್ಲ. ಇಶ್ಯೂ ಏನಿದೆ? ಬರೀ ಒಬ್ಬ ಹಿಂದುಳಿದ ವರ್ಗದ ನಾಯಕ ರಾಷ್ಟ್ರದಲ್ಲಿ 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿದೆ. ಅದನ್ನು ಸಹಿಸಕ್ಕಾಗಿದೆ. ಯಾವ್ದಾದ್ರು ಇಶ್ಯೂ ಮೇಲೆ ಇದ್ರೂ ಪರವಾಗಿಲ್ಲ, ಅವ್ರದೇ ದೊಡ್ಡ ಕಟ್ಟೆಯಲ್ಲಿ ಗಣ ಇಟ್ಕೊಂಡು ಇವತ್ತೇನು ಪಾದಯಾತ್ರೆ, ಏನು ಜನ ಏನು ಸ್ಪಂದಿಸ್ತಾ ಇದ್ದಾರೆ. ದಳದ ಕಾರ್ಯಕರ್ತರ ಇಲ್ಲ, ದಳದ ಹೊಡೆದಾಡ್ಕೊಳ್ಳಿ, ಏನು ಬೇಕಾದ್ರೆ ಮಾಡಿ. ಅವ್ರ ಕಾರ್ಯಕರ್ತ ಇಲ್ಲ. ಈಗ ಕಂಪ್ಲೀಟ್ ಮಂಡ್ಯ, ನಮ್ಮ ರಾಮನಗರ ಜಿಲ್ಲೆ, ಈಗೆಲ್ಲ ನಿಮ್ಮ ಹತ್ರ ವಿಡಿಯೋ ಇದೆಯಲ್ಲ, ಅದೆಷ್ಟು ಜನ ದಳದವ್ರು ಬಂದಿದ್ರು, ಎಷ್ಟು ಜನ ಬಿಜೆಪಿ ಇರೋದು, ಇಡೀ ರಾಜ್ಯದಿಂದ ಹೊರಗಡೆ ಬಂದಿಲ್ಲ. ಕೆಲವು ಕಾರ್ಯಕರ್ತರು ಬಂದಿದ್ದಾರೆ. ಎಲ್ಲಿದೆ ಅವ್ರಿಗೆ ದಳದ ಕಾರ್ಯಕರ್ತರು, ಎಲ್ಲಿದೆ ಅವ್ರು ಹೊಂದಾಣಿಕೆ? ಬಿಜೆಪಿ ಜೆಡಿಎಸ್ ಒಗ್ಗಟ್ಟಿಲ್ದರೆ ಪಾದಯಾತ್ರೆ ಆಗ್ತಿದೆ ಅಂತ ಹೇಳಿ ನಾನಲ್ಲ ರೀ, ಅವರೇ ಹೇಳಿದ್ದಲ್ವಾ, ಸನ್ಮಯ ಇಲ್ಲ ಅಂತ ಅವರೇ ಹೇಳಿದ್ದು. ನಾವೇನು ಹೇಳಿದ್, ನಾವು ಅದು ಸುದ್ದಿಗೆ ಹೋಗಿಲ್ಲ. ನಮ್ಗೇನು ಒಂದಾಗಿರ್ಲಿ ಎರಡಾಗಿರ್ಲಿ, ಬಟ್ ಅವ್ರು ತೋರಿಸ್ತಾ ಇರೋಂಥದ್ದು ಏನಿದೆ, ಅದಕ್ಕೆ ನಾವೇನು ಪ್ರಶ್ನೆಗಳು ಕೇಳಿದ್ದೀವಿ. ಒಂದು 25 ಭ್ರಷ್ಟಾಚಾರದ ಆರೋಪಗಳಿದೆ. ನಿಮ್ಮ ಕಾಲದಲ್ಲಿ ಏನೇನು ಮಾಡಿದ್ರಿ, ಯಾಕೆ ಮಾಡಿದ್ರಿ, ಏನು ಮಾಡಿದ್ರಿ, ಏನಾಗಿದೆ ಅಂತ ಹೇಳ್ಬೇಕು. ನಾನು ಕುಮಾರಸ್ವಾಮಿ ಬೆಲ್ಟಲ್ಲಿ ನಾನು ಕೆಲವು ಪ್ರಶ್ನೆ ಕೇಳಿ, ನನ್ನ ಬಗ್ಗೆ ಬೇಕಾದ್ರೆ ಇನ್ನೂ ಏನು ಬೇಕಾದ್ರೆ ಟೀಕೆ ಮಾಡಿ, ಯಾರ ಬಗ್ಗೆ ಮಕ್ಕಳ ಬಗ್ಗೆನೂ ಮಾತಾಡಲಿ, ತಮ್ಮನ ಬಗ್ಗೆನೂ ಮಾತಾಡಲಿ, ಹೆಂಡತಿ ಬಗ್ಗೆನೂ ಮಾತಾಡಲಿ, ಯಾರು ಬೇಕಾದ್ರೂ ಮಾತಾಡಲಿ, ನಂದಕ್ಕಿಂತ ಉತ್ತರ ಒಂದು ಕೊಡ್ತಾನೆ ಇಲ್ವಲ್ಲ ಅವರು. ಅವ್ರದ್ದು ವಿಚಾರ ಅವ್ರದ್ದು ಹೇಳಿದ್ದೀನಿ, ಅವ್ರ ಗದರ ವಿಚಾರ ಹೇಳಿದ್ದೀನಿ, ಹೆಂಗ್ ಬಂತು ಅಂತ ಹೇಳಿದ್ದೀನಿ. ಬಿಚ್ಚಿ ಇಡಬೇಕಲ್ಲ. ಈಗ ನಾನು ಯಾರು ಏನು ಎಷ್ಟೋ ಇದನ್ನ ಮಾಡಿದೆ, ದಲಿತ ಕಾನೂನು ಮಾಡಿದೆ, ನುಂಗ್ಬಿಟ್ಟೆ, ಬಂದ ಏನು ದಾಖಲೆ ಬೇಕಲ್ಲ. ಈಗ ದಾಖಲೆ ನಾವು ಬಿಚ್ಚಿ ಇಡ್ತಾ ಇದೀವಲ್ಲ. ಈಗ ಯಾರು ಮಾಧ್ಯಮದಲ್ಲಿ ಯಾರೋ ಹೇಳ್ತೇನೆ ಅಂತ ನಾನು ಇನ್ನೂ ನೋಡಿಲ್ಲ. ಯಾವುದೋ ಗೊತ್ತಿದ್ದಂತೆ ಅದು ಮೈನಿಂಗ್ ವಿಚಾರಕ್ಕೆ, ಮೈನಿಂಗ್ ಮಿನಿಸ್ಟರ್ದು ಮೈನಿಂಗ್ ಏನೋ ಗೊತ್ತಾಗಿದ್ದರಿಂದ ಯಾರೋ ಫೋನ್ ಮಾಡಿದ್ರು, ನಾನು ನೋಡಕ್ಕೆ ಹೋಗಿಲ್ಲ ಇನ್ನೂ ಟೈಮ್ ಸಿಗಲ್ಲ. ಸೊ ಅವೆಲ್ಲ ಹೇಳ್ಬೇಕಲ್ಲ. ಅಂದ್ರೆ ಕುಮಾರಸ್ವಾಮಿ ಅವರು ಪಲಾಯನವಾದಿ ಆಗಿದ್ದಾರೆ ಸರ್? ನಾನು ಹೇಳ್ತಾ ಇಲ್ಲ, ಅವ್ರು ಏನು ಹೇಳಿದ್ನ ತೋರಿಸಿದ್ದೀನಿ. ಮಂಡ್ಯದಲ್ಲಿ ಮೈಸೂರಲ್ಲಿ ತೋರಿಸ್ಬೇಕಾಗ್ತದೆ. ವಿಡಿಯೋ ತೋರಿಸೋದ್ರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಎಕ್ಸ್ಪರ್ಟ್ ಅನ್ನುವಂಥ ಮಾತು, ನಿಮ್ಮ ಆಸ್ತಿನೇ ಸಿಡಿ ಅನ್ನುವಂಥದ್ದು ಮಾತಾಡ್ತಾ ಇದ್ದಾರೆ. ಇರಲಿ, ನೋ ಪ್ರಾಬ್ಲಮ್. ಅವ್ರು ಏನು ಬೇಕಾದ್ರೆ ಹೇಳಿ. ಅದು ಟಿವಿ ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ಇಟ್ಕೊಳ್ತಾರೆ. ಯಾಕೆ ಬಂದಲ್ಲಿ ವಿಚಾರಿಸ್ತೀವಿ. ನಮ್ಮಪ್ಪ ಹುಳ್ಳಿ ಮಾರ್ತಿದ್ರು, ನಮ್ಮ ತಾತ ಹುಳ್ಳಿ ಅಳಿತಿದ್ರು, ರಾಗಿ ಅಳ್ತಿದ್ರು, ಕಡಲೆಕಾಯಿ ಅಳ್ತಿದ್ರು. ನನ್ನ ಮನೆ ಎಮರ್ಜೆನ್ಸಿ ರೇಡ್ ಆದಾಗ ಚಿನ್ನ ತಂದು ಸಾಕಿದ್ರು, ಇದೆಲ್ಲ ನೆಕ್ಸ್ಟ್ ಪಾಯಿಂಟ್. ನಾವೆಲ್ಲ ಹುಳ್ಳಿನೇ, ಈಗೂ ತಿನ್ನೋದು ನಾವು ಹುಳ್ಳಿನೇ. ನಮ್ಮನೆ ತಿನ್ನೋದು ಈಗ ಹುಳ್ಳಿನೇ, ನಾನು ತಿನ್ನೋದು ಕಡಲೆಕಾಯಿನೇ, ರಾಗಿನೇ. ಅವೇನು ಬೇರೆ ಏನು ಬೆಳೀತಾ ಇದ್ದು ಅಂತ ಹೇಳಿದ್ರು. ನಮ್ಮ ಆಸೆ ಎಷ್ಟಿದ್ದು ಊರಲ್ಲಿ ಹೋಗಿ ಕೇಳಿದ್ರು, ಜನಕ್ಕೆ ನಮ್ಮ ಕುಟುಂಬಕ್ಕೆ ಹೇಳಿದ್ವಿ. ಸರ್, ಕುಮಾರಸ್ವಾಮಿ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರೇ ಆನ್ಲೈನ್ ಅಜೆಂಡಾ ರೀತಿಯಲ್ಲಿ ಆಗಿರೋದು ಯಾಕೆ? ಇಟ್ಕೊಳ್ಳಿ ಬಿಡಿ, ಅವೆಲ್ಲ ಏನು ನಾವೇನು ಅದಕ್ಕೇನು ತಲೆಯನ್ನು ಕೆಡಿಸ್ಕೊಳ್ತೀವಿ. ಸರ್, ಈಗ 2007ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಇದು ಸಂಡೂರಲ್ಲಿ 550 ಎಕರೆ ಅಕ್ರಮವಾಗಿ ಕಂಡುಬಂದು ರಾಜ್ಯಪಾಲರು ಕೂಡ ಪ್ರಾಸಿಕ್ಯೂಷನ್ ಕೊಡೋಕೆ ಹಿಂದೇಟಾಗ್ತಿದ್ದಾರೆ. ನನಗೆ ಅವರು ಟಿವಿಲಿ ಯಾರು ಹೇಳಿದ್ದು ನಾ ಇನ್ನೂ ನೋಡಿಲ್ಲ. ಅವ್ರು ಏನು ಹೇಳಿದ್ರು ಅಂದ್ರೆ ಚಾರ್ಜ್ ಶೀಟ್ ಆಗಿದೆ ಅಂತೆ, ಸುಪ್ರೀಂ ಕೋರ್ಟಿಂದ ಅವರು ಅದಕ್ಕೆ ಎನ್ಕ್ವೈರಿಗೆ ಬಂದಿತ್ತಂತೆ. ಸುಪ್ರೀಂ ಕೋರ್ಟಿಂದ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿದ್ರಂತೆ. ಸುಪ್ರೀಂ ಕೋರ್ಟ್ ತನಿಖೆ ಮಾಡಿದ್ಮೇಲೆ ಇದು ಲೋಕಾಯುಕ್ತನ ತನಿಖೆ ಮಾಡಿದ್ರಂತೆ. ತನಿಖೆ ಮಾಡಾದ್ಮೇಲೆ ಚಾರ್ಜ್ ಶೀಟ್ ಇದನ್ನ
ಗವರ್ನರ್ಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ್ರಂತೆ ಗೌರ್ಮೆಂಟ್ಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಿದಂತೆ ಗವರ್ನರ್ ಫೈಲ್ ಹಂಗೆ ಇಟ್ಕೊಂಡಿದ್ದಾರಂತೆ ಅಂತ ಆ ಟಿವಿಯವರು ಹೇಳ್ತಿದ್ರು. ಅದೆಷ್ಟು ನಿಜನ ಸುಳ್ಳು ನಾನು ಚೆಕ್ ಮಾಡಬೇಕು. ಇನ್ನು ನನಗೆ ಅದ್ರ ಬಗ್ಗೆ ಗೊತ್ತಿತ್ತು. ನನಗೆ ಅದ್ಯಾವುದೋ ಜಂಕಲ್ ಮೈನಿಂಗು ಬೇರೆ ಮೈನಿಂಗು ಏನೇನೋ ಅಂತ ಗೊತ್ತಿತ್ತು. 550 ನಮ್ಮ ಪ್ರೆಸ್ ಮೀಡಿಯಾ ಅವರು ಕೂಡ ನನಗೆ ಕಳಿಸ್ಕೊಟ್ಟಿದ್ದಾರೆ. ನಾನು ಇನ್ನೂ ಡೀಟೇಲ್ ಅದ್ರ ಬಗ್ಗೆ ನೋಡಿಲ್ಲ. ನಾನು 550 ಎಕರೆ ಮೈನಿಂಗ್ ಏನೋ ಕೊಟ್ಟಿದ್ದಾರೆ. ಮೈನಿಂಗ್ ಮಿನಿಸ್ಟ್ರು ಮೈನಿಂಗ್ ವಿಚಾರ ಅಂತ ಏನೋ ನನಗೆ ಕಳಿಸ್ಕೊಟ್ಟಿದ್ದಾರೆ. ಇನ್ನು ನನಗೆ ಟೈಮ್ ಸಿಕ್ಕಿಲ್ಲ. ಇದು ಪ್ರಾಸಿಕ್ಯೂಷನ್ ಕಳಿಸಿದ್ರು. ಬಹುಶಃ ಗವರ್ನರ್ ಏನು ತೀರ್ಮಾನ ಮಾಡ್ತಾರೋ ಅದು ನೋಡೋಣ. ಎಲ್ಲ ತೀರ್ಮಾನ ಮಾಡ್ತಾರೆ. ಸರ್, ನನಗೆ ದೇವೇಗೌಡರು ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದಾರೆ. ಪಾರ್ಟಿ ಅವ್ರ ರಕ್ಷಣೆಗೆ ಏನು ಬೇಕಲ್ಲ, ಅವ್ರ ಕುಟುಂಬದ ರಕ್ಷಣೆಗೆ ಅವ್ರು ಓಲೇಬೇಕಲ್ಲ. ನಮ್ಮ ಮೇಲೆ ಏನಾದ್ರು ಪಟ್ಟಿ ಕೊಡೋಕ್ಕೆ, ನಮ್ಮ ಮೇಲೆ ಟೀಕೆನ ಹೊಡಿಬೇಕು, ಸಿದ್ದರಾಮಯ್ಯ ಪ್ರಯತ್ನ ನಡೀತಾ ಇದೆ. ನಡೀತೀನಿ ನಾನು. ಟಾರ್ಗೆಟ್ ನೀವೇನಾ ಸರ್? ಯಾರನ್ನಾರು ಮಾಡ್ಕೊಳ್ಳಿ, ನಡೀರಿ. ಅಲ್ಲ ಸರ್, ಸಿಎಂ ಇಬ್ಬರನ್ನ ಚಕ್ರವ್ಯೂಹದಲ್ಲಿ ಸಿಲುಕಿದ್ರೆ ಸರ್ಕಾರನ ಸುಲಭವಾಗಿ ಇದು ಮಾಡ್ಬೋದು ಅನ್ನೋ ಥರದ್ದು ಯಾವ ಥರ ಚಕ್ರ? ಅಯ್ಯೋ ನೋಡಪ್ಪ, ದಿನ ಹೇಳ್ತಾರಲ್ಲ, ದಿನ ಅಳವ್ರಿಗೆ ದಿನ ಸಾಯೋರು ಅಳವ್ರು ಯಾರು ಅಂತ. ನಮ್ಮ ದಿನ ಬೆಳಗ್ಗೆ ಇವತ್ತೆಲ್ಲ ಗೋಳಿದ್ದಿದ್ದೆ. ಇದನ್ನ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ಮುಂದಕ್ಕೂ ಮಾಡಿ. ಸರ್, ಈಗ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.